ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ ಅಂತ ನಂದೊಂದು ಯೂಟ್ಯೂಬ್ ಚಾನಲ್ ಇದೆ. ನಮ್ಮ ವಿಸ್ತಾರ ಚಾನಲ್ ಅವರು ನನ್ನ ಸ್ನೇಹಿತರು ಕಿರಣ್ ಸರ್ ಆಗ್ಬೋದು, ನಮ್ಮ ಮಾರುತಿ ಪಾವಗೌಡ ಬಹಳ ದೊಡ್ಡ ಹೆಸರು ಅವ್ರದ್ದು ಮಾಧ್ಯಮ ರಂಗದಲ್ಲಿ, ಸ್ವಾಮೀಜಿಗಳು ಎಲ್ಲರೂ ಇದ್ದಾರೆ. ನಾನು ಇಲ್ಲಿ ಬಂದಾಗ ಬಹಳಷ್ಟು ಜನ ನನ್ನ ಚುನಾವಣೆಗೆ, ನಮ್ಮ ವೆಂಕಟೇಶಣ್ಣ ಫಾಲೋಯರ್ಸು ತುಂಬಾ ಜನ ನನ್ನ ಚುನಾವಣೆಗೆ ಸಹಕಾರ ಕೊಟ್ಟರು. ನಾನು ಬಂದಾಗ ಚಿಕ್ಕಬಳ್ಳಾಪುರಕ್ಕೆ ಬಂದು ನಮ್ಮ ಗುರಪ್ಪಣ್ಣವರು, ತೆಂಗಿನಕಾಯಿ ರವಿ ಅಣ್ಣವರು, ವೆಂಕಟರಮಣಪ್ಪನವರು, ವಿನಯ್ ಬಾಬು ಅಣ್ಣ, ಅನಿಲ್ ಅಣ್ಣ, ಸತ್ಯ ಲೋಕೇಶ್ ಮತ್ತೆ ಎಲ್ರು ಈ ಕಡೆಯಿಂದ ಅಲ್ಲಿಂದ ಬಂದು ನನಗೋಸ್ಕರ ಸಹಕಾರ ಕೊಟ್ರು. ವೆಂಕಟೇಶ್ ಅಣ್ಣವ್ರು ಕೂಡ ನಾನು ಪ್ರದೀಪ್ ನೀವು ಗೆಲ್ಲಲ್ಲಪ್ಪ, ನೀಕ್ ಮುಂಚಕ್ಕಾವಲ್ಲಪ್ಪ ಅಂದ್ರು. ಬಟ್ ಆದ್ರೆ ನಾವೇನು ಅಲ್ಲದೆ ಇದ್ದಾಗ ನಮ್ಮನ್ನ ನಂಬ್ತಾರಲ್ಲ. ನನಗೆ ತುಂಬಾ ಜನ MLAಗಳು ನನ್ ಗೆದ್ಮೇಲೆ ಪರಿಚಯ ಆಗಿದ್ದೆ. ಆದ್ರೆ ಇವ್ರು ನನಗೆ ಟಿಕೆಟ್ ಆಗಿದ ತಕ್ಷಣ ಅವರೇ ಫೋನ್ ಮಾಡಿ ವಿಶ್ ಮಾಡಿ ನೀವು ಗೆಲ್ಲಲ್ಲಪ್ಪ, ನೀಕ್ ಮುಂಚಕ್ಕಾವಲ್ಲಪ್ಪ ಅಂತೇಳಿ ವಿಶ್ ಮಾಡಿದ್ರು. ಖಂಡಿತವಾಗೂ ಅವರು ಅವ್ರ ತಂದೆಯವ್ರ ಆಶೀರ್ವಾದ ನನ್ನಂತ ಹುಡುಗರ ಮೇಲೆ ಇದೆ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಬೇಕು. ನಾನು ಹೇಳೋದಿಷ್ಟೇ, ಪ್ರಪಂಚದಲ್ಲಿ ಅಪ್ಪ ಅಮ್ಮ ಫಸ್ಟ್, ಮಿಕ್ಕಿದ್ದೆಲ್ಲ ಲಾಸ್ಟ್. ನನ್ನ ಕಂಡೀಷನಲ್ಲಿ ಅವರಿಬ್ಬರೇ ಇಷ್ಟಪಡೋದು. ಯಾರೋ ಕೇಳಿದ್ರು, ಸ್ಪೀಡ್ ಇರ್ಬೇಕಾಗಿರೋದು ಫೀಲ್ಡ್ ಅಲ್ಲಿ ಮಗನೇ, ಎನ್ಫೀಲ್ಡ್ ಅಲ್ಲ, ಆವಾಗ್ಲೇ ರಾಯಲ್ ಆಗಿ ಬದುಕಕ್ಕಾಗೋದು. ತುಂಬಾ ಜನ ಕಷ್ಟ 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 ಅಂತಾರೆ. ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗರಿಗೆ ಟಿವಿ ನೋಡುವಾಗ ಕರೆಂಟ್ ಹೋದ್ರೆ ಅದೇ ದೊಡ್ಡ ಕಷ್ಟ, ರಿಮೋಟ್ ಎತ್ತು ಬಿಸಾಕ್ತಾನೆ. ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗಿಗೆ ಮುಖದ ಮೇಲೆ ಮಡುವೆ ಬಂದ್ರೆ ಅದೇ ದೊಡ್ಡ ಕಷ್ಟ, ಹೋಗ್ ಮಮ್ಮಿ ಕಾಲೇಜ್ಗೆ ಹೋಗಲ್ಲ ಅಂತಾಳೆ. 90% ಬರೋ ಮಗ 60% ಬಂದ್ರೆ ಬೆಳೆದ್ ನಿಂತಿರೋ ಅಪ್ಪನಿಗೆ ಅದೇ ದೊಡ್ಡ ಕಷ್ಟ. ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂದ್ರೆ ಬೆಳೆದ್ ನಿಂತಿರೋ ಹುಡುಗಿಗೆ ಅದೇ ದೊಡ್ಡ ಕಷ್ಟ. ಇಷ್ಟಪಟ್ಟ ಹುಡುಗಿ ಮತ್ತೊಬ್ಬನ ಜೊತೆ ಸಲಿಗೆಯಿಂದ ಮಾತಾಡಿದ್ರೆ ಬೆಳೆದ್ ನಿಂತಿರೋ ಹುಡುಗಿಗೆ ಅದೇ ದೊಡ್ಡ ಕಷ್ಟ. ಮಗ ಕಷ್ಟ ಅಂದ್ರೆ ಯಾವ್ದು ಗೊತ್ತಾ? ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗ ಟಿವಿ ನೋಡುವಾಗ ಕರೆಂಟ್ ಹೋಯ್ತು ಅಂತ ರಿಮೋಟ್ ಎತ್ತು ಬಿಸಾಕ್ತಾನೆ ನೋಡಿ, ಅವ್ನ್ ಒಂದೇ ಒಂದ್ಸಲ ಕರೆಂಟ್ ಕಂಬ ಹತ್ತಿ ಶಾಕ್ ತಿಂದು ಸತ್ತೋಗಿರೋ ಲೈನ್ ಮ್ಯಾನ್ ಮಗನ್ ಕಷ್ಟ ತೋರಿಸಿ, ಮಗನೇ ಅವನದಲ್ಲೇ ಕಷ್ಟ ನಿಂದಲ್ಲ ಅಂತ. ಮುಖದ ಮೇಲೆ ಮಡುವೆ ಬಂತು ಅಂತ ಕಾಲೇಜ್ಗೆ ಹೋಗಲ್ಲ ಅಂತ ಹಳೋ ಹುಡುಗಿಗೆ ಆಸಿಡ್ ಹಾಕ್ಸ್ಕೊಂಡು 4 ಗೋಡೆಗಳ ಮಧ್ಯೆ ನರಳ್ತಿರೋ ನತದೃಷ್ಟ್ಯ ಬದುಕು ತೋರಿಸಿ ಅವಳದಮ್ಮ ಕಷ್ಟ ನಿಂದಲ್ಲ ಅಂತ. 90% ಬರೋ ಮಗ 60% ಬಂದಂತ ಬಾಯಿ ಪಡ್ಕೊಳ್ಳೋ ಅಪ್ಪನ್ಗೆ ಮಾನಸಿಕ ಅಸ್ವಸ್ಥ ಹುಡುಗನ ತಂದೆಯ ಸಹನೆ ತೋರಿಸಿ ಅವ್ರದ್ದು ಸರ್ ಕಷ್ಟ ನಿಂದಲ್ಲ ಅಂತ. ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂತ ಬೇಜಾರು ಬೀಳೋ ಹುಡುಗಿಗೆ ಅಪ್ಪ ಅಮ್ಮನ ಕಳ್ಕೊಂಡು ತಂಗಳನ್ನ ತಿಂದು ಔಟ್ಡೇಟೆಡ್ ಬುಕ್ಸ್ ಓದಿ ಅಪ್ಡೇಟ್ ಆಗಿ ರ್ಯಾಂಕ್ ಬರೋ ಸ್ಲಮ್ ಹುಡುಗಿಯರ ಕಥೆ ತೋರಿಸಿ ಅವಳದಮ್ಮ ಕಷ್ಟ ನಿಂದಲ್ಲ ಅಂತ. ಇಷ್ಟಪಟ್ಟ ಹುಡುಗಿ ಮತ್ತೊಬ್ಬನ ಜೊತೆ ಸಲಿಗೆಯಿಂದ ಮಾತಾಡುದು ಅಂತ ಬೇಜಾರು ಬೀಳೋ ಹುಡುಗರಿಗೆ ಬ್ಯಾಕ್ ಗ್ರೌಂಡ್ ಇಲ್ಲದೆ ವಿಧಾನಸೌಧದಲ್ಲಿ ಒಂದು ಖರ್ಚೀಪ್ ಹಾಕೊಂಡ್ರು ನನ್ನಂತವ್ರನ್ನ ತೋರಿಸ್ಬೇಕು. ಧೈರ್ಯ ಇರ್ಬೇಕು, ಗೆಲ್ಬೇಕು ನೀವು. ಆಲ್ ದಿ ಬೆಸ್ಟ್. ಮಿಕ್ಕಿದೆಲ್ಲ ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳಿ. ವಿಸ್ತಾರ ಅವರು ಅಪ್ಲೋಡ್ ಮಾಡ್ತಾರೆ. ವಿಸ್ತಾರ ಚಾನಲ್ ಅವರು ನಿಮ್ಗೆ ಒಳ್ಳೇದಾಗ್ಬೇಕು ಸರ್, ನಿಮ್ ಚಾನಲ್ಗೆ ಒಳ್ಳೇದಾಗ್ಬೇಕು. ನಮ್ ಕಿರಣ್ ಸರ್ ಆಗ್ಬೋದು, ಇದು ಗುರೂಜಿ ಅವರು ನಿಮ್ಮ ಆಶೀರ್ವಾದ ವೇದಿಕೆಯಲ್ಲಿರೋ. ಬೆಳಗ್ಗೆ ಬಂದಾಗ ಶನಿಮಹಾತ್ಮ ಸ್ವಾಮಿ ದೇವಸ್ಥಾನ ನನಗೆ ನೋಡಿ ಸ್ಪಿರಿಚುವಲ್. ನಮ್ಮ ತಾತನವರು ಶನಿಮಹಾತ್ಮ ದೇವಸ್ಥಾನ ಕಟ್ಸ್ತಾರೆ ಒಂದು 25 ವರ್ಷದಿಂದನೇ ಊರಲ್ಲಿ. ಆ ಬಾಂಡಿಂಗ್ ಹೆಂಗ್ ಕರ್ಕೊಂಡ್ ಬರುತ್ತೆ ಅಂತ. ಸೊ ನನಗೆ ಗೊತ್ತಿರೋ ಪ್ರಕಾರ ದೈವ ಬಲ ಇರ್ಬೇಕು. ನನಗೊಂದೊಂದ್ಸಲ ಟಿವಿ ಚಾನಲ್ ಅವ್ರು ಕೇಳ್ತಾರೆ, ಸಡನ್ ಆಗಿ ನಿಮ್ಗೆ ಗೆದ್ರಿ ನಿಮ್ಗೆ ಏನ್ ಅನಿಸ್ತು ಅಂತ. ತಲ್ರಾತ ಇವ್ರ ಕೆಲ್ಸ. ತಮಾಷೆನಾ? ವಿಧಾನಸೌಧದಲ್ಲಿ ಹೇಳ್ತಾ ಇರ್ತಾರೆ, MLA ಕಾವಲ್ಲ ಅಂಟು ಪೊದು ಜನ್ಮಾಲ ಅದೃಷ್ಟ ಸೆಷನ್ ಅಲ್ಲಪ್ಪಯ್ಯ ಅಂತ. ತಮಾಷೆ ಅಲ್ಲ ಇದೇನ್ರಿ? 25 ದಿನಕ್ಕೆ ಹೋಗಿ ನಾಮಿನೇಷನ್ ಹಾಕಿದ್ರೆ ನನ್ನ ಚಿಕ್ಕಬಳ್ಳಾಪುರ ಜನ, ನನ್ನ ತಂದೆ ತಾಯಿ ನನ್ನ ಆಶೀರ್ವಾದ ಮಾಡಿ ಏನೂ ಬ್ಯಾಕ್ ಗ್ರೌಂಡ್ ಇದ್ದಾರೆ ಹುಡುಗನ್ನ ವಿಧಾನಸೌಧಕ್ಕೆ ಕಳಿಸ್ಬಿಟ್ರು. ಅವ್ರ ಋಣ ತೀರ್ಸಕ್ಕಾಗುತ್ತಾ? ತೀರ್ಸಕ್ಕಾಗಲ್ಲ. ಬಟ್ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಪಾವಗಡ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಒಳ್ಳೇದಾಗ್ಲಿ. ತುಂಬಾ ಜನ ಮಾತಾಡೋದಿದೆ. ವೆಂಕಟೇಶಣ್ಣ ನಿಮ್ಮ ಆಶೀರ್ವಾದ, ನಿಮ್ ತಂದೆಯವರ ಆಶೀರ್ವಾದ ನನ್ನ ಮೇಲೆ ಸದಾ ಇದೆ. ವೆಂಕಟೇಶಣ್ಣವ್ರಿಗೂ ನಿಮ್ಮೆಲ್ಲರ ಸಹಕಾರ. ನಿಮ್ಮ ಮೇಲೆ ಒಂದು ಜೋರ್ ಚಪ್ಪಾಳೆ. ಗಾಂಧಿ ಸತ್ತೋದ್ರೆ ಸಮಾಧಿ ಮೇಲೆ ಮಹಾತ್ಮ ಅಂತ ಸೇರಿಸಿ ಬರೀತಾರೆ. ನೆಹರು ಸತ್ತೋದ್ರೆ ಚಾಚಾ ಅಂತ ಸೇರಿಸಿ ಬರೀತಾರೆ. ನೀವು ನಾನು ಹೋದ್ರೆ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಡೆತ್ ಬಿಟ್ಟು ಇನ್ನೊಂದು ಸೆಂಟೆನ್ಸ್ ಬಂದ್ರೆ ಅದನ್ನೇ ಗೆಲುವು ಅಂತ ಕರಿತೀವಿ. ಎಲ್ರಿಗೂ ಒಳ್ಳೇದಾಗ್ಲಿ.